ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಆಲ್ಮೋಸ್ಟ್ ಆಗಿ ಎಲ್ಲ ಸ್ಟೂಡೆಂಟ್ಗಳದು PUC ಕಂಪ್ಲೀಟ್ ಆಗಿದೆ, PUC ರಿಸಲ್ಟ್ ಬಂದಿದೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ಫಲಿತಾಂಶವನ್ನು ಪಡೆದುಕೊಂಡು ಮುಂದಿನ ಪದವಿಯನ್ನು ಪಡೆಯೋದಕ್ಕೆ ಬೇಕಾಗಿ ಯಾವ ಕಾಲೇಜಿಗೆ ನಾವು ಸೇರ್ಕೊಳ್ಳೋದು ಅನ್ನೋದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಫಲಿತಾಂಶ ಬಂದ ನಂತರ ನಮಗಿರ್ತಕ್ಕಂಥ ಟೆನ್ಷನ್ ಒಂದೇ, ಬೆಸ್ಟ್ ಆಗಿರುವಂಥ ಕಾಲೇಜ್, ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ಕಾಲೇಜಸ್ಗಳು ಬೇಕು. ಮುಂದಿನ ನಮ್ಮ ಪದವಿ ಜೀವನದ ಬಳಿಕ ನೇರವಾಗಿ ಒಳ್ಳೊಳ್ಳೆ ಜಾಬ್ಗಳನ್ನು ನಾವು ಪಡಿಬೇಕು. ಅದಕ್ಕೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಇತಿಹಾಸ ಜೊತೆಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಕ್ಕಂಥ ಕಾಲೇಜನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕನ್ನುವಂತಹದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಯ ಪೋಷಕರ ಕನಸಾಗಿರ್ತದೆ. ಈ ವಿಡಿಯೋನ ಆರಂಭದಿಂದ ಕೊನೆವರೆಗೆ ನೋಡಿ. ನಿಮ್ಮ ತಲೆಯಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ PUC ಆದ ನಂತರ ನಾವು ಪದವಿಗೆ ಅಂದರೆ ಡಿಗ್ರಿಗೆ ನಾವು ಜಾಯ್ನ್ ಆಗಬೇಕಂದ್ರೆ ಇಲ್ಲಿನ ಒಂದು ಸೌಲಭ್ಯಗಳ ಬಗ್ಗೆ ನಾವು ನೋಡಿದರೆ ಖಂಡಿತವಾಗ್ಲೂ ಬೇರೆ ಯಾವ ಕಾಲೇಜಿಗೂ ಹೋಗಲ್ಲ. ಇದೇ ಕಾಲೇಜನ್ನು ನೀವು ಚೂಸ್ ಮಾಡ್ತೀರಾ. ಆ ಕಾಲೇಜ್ ಯಾವುದು ಅಂತ ಇವತ್ತು ನಿಮಗೆ ನಾನು ತೋರಿಸಲಿಕ್ಕೆ ಬಂದಿದ್ದೇನೆ, ಬನ್ನಿ. ಎಸ್, ಹೌದು, 1976ರಲ್ಲಿ ಸುಳ್ಯವನ್ನು ಶಿಕ್ಷಣ ಕಾಶಿಯನ್ನಾಗಿಸಿದ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡ ಅವರು ಮೊಟ್ಟ ಮೊದಲನೇದಾಗಿ ಪ್ರಾರಂಭವನ್ನು ಮಾಡಿರ್ತಕ್ಕಂತಹ ನೆಹರು ಮೆಮೋರಿಯಲ್ ಕಾಲೇಜಿನ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. 1976 ಅಂದರೆ ಈ 2024ಕ್ಕೆ ಸುಮಾರು 48 ವರ್ಷಗಳ ಕಾಲ ಈ ಒಂದು ನೆಹರು ಮೆಮೋರಿಯಲ್ ಕಾಲೇಜು ಅದೆಷ್ಟೋ ವಿದ್ಯಾರ್ಥಿಗಳನ್ನು ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿದೆ. ಈ ಒಂದು ಕಾಲೇಜಿನಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಇವತ್ತು ಶೈಕ್ಷಣಿಕವಾದ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಕಲಾ ಕ್ಷೇತ್ರದಲ್ಲಿ, ರಾಜಕೀಯವಾದ ಕ್ಷೇತ್ರದಲ್ಲಿ, ಧಾರ್ಮಿಕವಾದ ಕ್ಷೇತ್ರದಲ್ಲಿ, ಹಾಗೆಯೇ ಜಗತ್ತಿನಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಿರ್ತಕ್ಕಂಥ ಬಹಳ ಮುಖ್ಯವಾಗಿರುವಂಥ ಕಾರಣವೇ ಈ ಕಾಲೇಜಿನಲ್ಲಿ ಕೊಡುವಂತಹ ಒಂದು ಒಳ್ಳೆಯ ರೀತಿಯ ಶಿಕ್ಷಣ ವ್ಯವಸ್ಥೆ. ಅದಕ್ಕೆ ನಾವು ಸುಳ್ಯದ ಯಾವುದೇ ಕಾಲೇಜುಗಳನ್ನು ಗಮನಿಸಿಕೊಳ್ಳಬಹುದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತಹ ಕೆಲವು ಕಾಲೇಜುಗಳಲ್ಲಿರುವಂತಹ ಸೌಲಭ್ಯಗಳನ್ನು ಈ ನೆಹರು ಮೆಮೋರಿಯಲ್ ಕಾಲೇಜು ಕೂಡ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ರೀತಿಯಲ್ಲಿ ನೀಡ್ತಾ ಇದೆ. ಅದಕ್ಕಾಗಿಯೇ ವಿದ್ಯಾರ್ಥಿಗಳ ತಲೆಯಲ್ಲಿರುವಂತಹ ಪ್ರಶ್ನೆಗಳು, ವಿದ್ಯಾರ್ಥಿಯ ಪೋಷಕರ ತಲೆಯಲ್ಲಿರುವಂತಹ ಪ್ರಶ್ನೆಗಳು, PUC ಆದ ನಂತರ ನಾವು ಯಾವ ಕಾಲೇಜನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವಂಥ ಗೊಂದಲಗಳಿದೆ ನೋಡಿ. ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಇವತ್ತು NMCಯನ್ನು ಚೂಸ್ ಮಾಡಿದ್ದೀನಿ. ಸೊ ಹಾಗಿದ್ರೆ ಪೂರ್ತಿ NMC ಕಾಲೇಜನ್ನು ನಾವು ನೋಡಿ ಇಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ ತಿಳ್ಕೊಂಡು ಇಲ್ಲಿರುವಂತಹ ಎಲ್ಲ ರೀತಿಯ ಶಿಕ್ಷಕ ವೃಂದ ಯಾವ ರೀತಿ ಕಾಲೇಜಿನ ಬಗ್ಗೆ ವಿಷಯವನ್ನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷನಾಗಿ ನಮ್ಮ ಸಂಸ್ಥೆಯಲ್ಲಿ ನೆಹರು ಮೆಮೋರಿಯಲ್ ಕಾಲೇಜ್ ಅಂತೇಳಿ ಹೇಳುವಂಥ ಒಂದು ಕಾಲೇಜನ್ನು 1976ರಿಂದ ನಮ್ಮ ಪೂಜ್ಯ ತಂದೆಯವರಾದ ಕುರುಂಜಿ ವೆಂಕಟರಮಣಗೌಡ ಇವರು ಪ್ರಾರಂಭಿಸಿ ಹಲವಾರು ಇನ್ನಿತರ ವಿದ್ಯಾಸಂಸ್ಥೆಗಳೊಂದಿಗೆ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಈಗ ಸುಮಾರು 48 ವರ್ಷ ಈಗಾಗಲೇ ಆಯಿತು. ಸದ್ಯದಲ್ಲೇ ನಾವು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಲಿಕ್ಕಿದ್ದೇವೆ. ಇಂಥ ಸಂದರ್ಭದಲ್ಲಿ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಅದರ ಪ್ರಾರಂಭದಿಂದ ಇಲ್ಲಿವರೆಗೆ ಸಾವಿರಾರು ವಿದ್ಯಾರ್ಥಿನಿಯರು ವಿದ್ಯೆಯನ್ನು ಪಡೆದು ಅವರೆಲ್ಲರೂ ಒಂದು ಉತ್ತಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಅಂಥ ಈ ಸಂದರ್ಭದಲ್ಲಿ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜು ಅದರಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಬೇಕಾದಂಥ ಕೆಲವಾರು ಸಬ್ಜೆಕ್ಟ್ಗಳನ್ನು ಈಗ ಹೊಸದಾಗಿ ನಾವು ಮಾಡಿದ್ದೇವೆ. ಈಗಾಗಲೇ ನಾವು BA, BCom, BSc, BSW, BCA ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಶಿಸ್ತಿಗೆ ಮತ್ತು ಅವರ ಒಂದು ಶಾರೀರಿಕ ಒಂದು ಆರೋಗ್ಯಕ್ಕೆ ಬೇಕಾದ ಹಾಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಈ ಒಂದು ವಿಚಾರಗಳಲ್ಲಿ ವಿಷಯವನ್ನು ತಿಳ್ಕೊಂಡಾಗ ಅವರ ಜೀವನಕ್ಕೆ ಬೇಕಾದಂತಹ ಅವರ ಮಾರ್ಪಾಡನ್ನು ಅವರೇ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತೇಳಿ. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯ್ KC, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಈ ನಮ್ಮ ಕಾಲೇಜಿನ ಬಗ್ಗೆ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಅಕಾಡೆಮಿಕ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈ ಎಲ್ಲ ಸೆಗ್ಮೆಂಟ್ಗಳಲ್ಲೂ ನಾವು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಓದ್ತಾ ಇರುವ 2 ವಿದ್ಯಾರ್ಥಿಗಳು ಪ್ರೋ ಕಬಡ್ಡಿಯಲ್ಲಿ ಸೆಲೆಕ್ಟ್ ಆಗಿ
ಬೇರೆ ಬೇರೆ ಟೀಮ್ಗಳಿಗೆ ಆಡ್ತಾ ಇದ್ದಾರೆ. ಅದಲ್ಲದೆ ಖೇಲೋ ಇಂಡಿಯಾ ಇರ್ಬೋದು, ನಮ್ಮ ಕರ್ನಾಟಕ ಟೀಮ್ ಇರ್ಬೋದು, ರಾಷ್ಟ್ರೀಯ ಟೀಮ್ ಇರ್ಬೋದು, ಪ್ರತಿಯೊಂದರಲ್ಲೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. NCCಯಲ್ಲೂ ಕೂಡ ನಾವು ನಮ್ಮ ಕ್ಯಾಡರ್ಗಳು ರಿಪಬ್ಲಿಕ್ ಡೇ ದಿನ ಪರೇಡಲ್ಲಿ ಆಗಲಿ, ನಮ್ಮ ಕರ್ನಾಟಕ ರಾಜ್ಯೋತ್ಸವ ದಿನ ಆಗಲಿ ಪಾಲ್ಗೊಳ್ತಾರೆ. ಹಾಗೂ ನಮ್ಮಲ್ಲಿ NSS, ರೆಡ್ ಕ್ರಾಸ್, ಪ್ರತಿಯೊಂದು ಬೇರೆ ಬೇರೆ ಘಟಕದ ವಿಭಾಗಗಳಿದ್ದಾವೆ. ಅದು ಎಲ್ಲವೂ ಭಾಳ ಪ್ರಾಮುಖ್ಯತೆಯಲ್ಲಿ ನಡ್ಕೊಂಡು ಬಂದಿದೆ. 35ರಿಂದ 45-50 ವರ್ಷ ಒಳಗಿರುವ ಅರ್ಧ ಸುಳ್ಯದ ಜನ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿಂದ ಗ್ರ್ಯಾಜುಯೇಟ್ ಆಗಿ ಅವರವರ ವ್ಯವಸಾಯದಲ್ಲಿ ಪಡ್ಕೊಂಡಿದ್ದಾರೆ. ನೆಹರು ಮೆಮೋರಿಯಲ್ ಕಾಲೇಜಿಗೆ ಎಲ್ಲ ಕಡೆಯಿಂದ ಸಹ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ತಮ್ಮೆಲ್ಲರೂ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜನ್ನು ನೋಡಿ ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಿರ್ಬೋದು, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರಿಗೆ ಅಕಾಡೆಮಿಕ್ಸ್ ಓರಿಯೆಂಟೆಡ್, ಇಲ್ಲ ಕಲ್ಚರಲ್ ಓರಿಯೆಂಟೆಡ್, ಇಲ್ಲ ಸ್ಪೋರ್ಟ್ಸ್ ಓರಿಯೆಂಟೆಡ್, ನಿಮಗೆ ಯಾವುದು ಇಷ್ಟ ಆಗ್ತದೋ ಆ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಕಳಿಸ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಸುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ರುದ್ರಕುಮಾರ್ MM, ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಇರುವಂಥ ಕೋರ್ಸ್ಗಳನ್ನು ಹೇಳೋದಾದರೆ BA, BCom, BSc, BSW, BBA ಕೋರ್ಸುಗಳಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಹೋಗಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಇರುವಂಥ ಒಂದು ಕೋರ್ಸ್ಗಳೇನಿದೆ ಅದಕ್ಕೆ ಅತ್ಯಂತ ಹೆಚ್ಚಿನ ಬೇಡಿಕೆ ಕೂಡ ಉಂಟು. ಕಾಲೇಜಿನಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳ ಜೊತೆಗೆ ಅತ್ಯುತ್ತಮ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ. ವಿದ್ಯಾರ್ಥಿಗಳು ರ್ಯಾಂಕನ್ನು ಗಳಿಸಿದ್ದಾರೆ. ನಮ್ಮ ಕಾಲೇಜಿನಿಂದ ಪ್ರೋ ಕಬಡ್ಡಿಗೆ ಸೆಲೆಕ್ಟ್ ಆದದ್ದು ಅಭಿಷೇಕ್ ಅಂತೇಳಿ BAಯಲ್ಲಿ ಓದ್ತಾ ಇದ್ದಾನೆ. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಆರ್ಕಿಟೆಕ್ಟ್ ಅಕ್ಷಯ್ ಸರ್ ಅವರು ಈ ಒಂದು ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥದ್ದು. ಅವರಿಗೆ ಫ್ರೀ ಸ್ಪೋರ್ಟ್ಸ್ ಕೋಟಾ ಅಡ್ಮಿಷನ್ ಅಂತೇಳಿ ಕೊಡ್ತಾ ಇದ್ದೇವೆ. ಅದರಿಂದಾಗಿ ಆ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ತಯಾರು ಮಾಡಿ ನಮ್ಮ ಕೋಚ್ ನಾಗರಾಜ್ ಅಂತೇಳಿ ಇದ್ದಾರೆ ಮತ್ತು ನಮ್ಮ PD ಸೀತಾರಾಮ್ ಅಂತೇಳಿದ್ದಾರೆ. ಅವರ ಪ್ರಯತ್ನದಿಂದಾಗಿ ನಾವು ಪ್ರೋ ಕಬಡ್ಡಿಗೆ ವಿದ್ಯಾರ್ಥಿಯನ್ನು ಕಳಿಸ್ಕೊಟ್ಟಂದಾಯಿತು. NCCಯಿಂದ RDC ಪೆರೇಡ್ಗೆ ಅಭಿಷೇಕ್ ಅಂತೇಳಿ BCom ವಿದ್ಯಾರ್ಥಿಯೊಬ್ಬನು ಡೆಲ್ಲಿಯಲ್ಲಿ ಪೆರೇಡ್ಗೆ ಹೋಗಿ ಬಂದಿದ್ದಾನೆ. ಹಾಗೆ NSSನಲ್ಲಿ ಕೂಡ ಜೋಸ್ಪಿನ್ ಬಾಬು ಅಂತೇಳಿ ರಾಜ್ಯ ಮಟ್ಟದ RDC ಪೆರೇಡ್ಗೆ ಹೋಗಿ ಬಂದಿದ್ದಾನೆ. ಇವೆಲ್ಲವೂ ಕೂಡ ನಮ್ಮ ಕಾಲೇಜಿನ ಒಂದು ಗರಿಮೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅದೇ ರೀತಿ ಸುಳ್ಯದ ಇತರ ಕಾಲೇಜುಗಳಿಗೆ ನಾವು ಕಂಪೇರನ್ನು ಮಾಡಿ ನೋಡಿದರೆ ಪಠ್ಯೇತರ ಚಟುವಟಿಕೆಗಳಲ್ಲಿ NCC, NSS ಅನ್ನು ಕೂಡ ಈ ಕಾಲೇಜಿನ ಮೂಲಕ ಪರಿಚಯಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಭಾಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಎಲ್ಲ ರೀತಿಯ ಚಟುವಟಿಕೆಗಳನ್ನು ತೋರಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಕಾಲೇಜ್ NMC ಸುಳ್ಯ. ನಮಸ್ಕಾರ, ನಾನು ಸಂಜೀವ ಕುತ್ಪಾಜೆ, NSS ಆಫೀಸರ್ NMC. 1976ರಲ್ಲಿ ನಮ್ಮ ಕಾಲೇಜು ಆರಂಭ ಆದರೆ 77ರಲ್ಲಿ ನಮ್ಮ NSS ಆರಂಭ ಆಯಿತು. 77ರಿಂದ ಇವತ್ತಿನವರೆಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬಹುಶಃ ಒಂದು ಶಿಬಿರ ಆಗುವಂಥ ಕಾಲೇಜ್ ಇದ್ದರೆ ಅದು ನೆಹರು ಮೆಮೋರಿಯಲ್ ಕಾಲೇಜ್ ಮಾತ್ರ. ಇವತ್ತು ದೇಶ ವಿದೇಶದಲ್ಲೆಲ್ಲ NSSನ ಕಂಪು ಪಸರಿಸ್ತಾ ಇದೆ. ಅಷ್ಟೊಂದು ಕೆಲಸವನ್ನು NSS ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ನನಗಲ್ಲ ನಿನಗೆ ಅನ್ನುವಂಥ ಧ್ಯೇಯಕ್ಕೆ ಡಾಕ್ಟರ್ ಕುರುಂಜಿಯವರಿಂದ ಹಿಡಿದು ಇವತ್ತಿನ ಅಕ್ಷಯ್ ಸರ್ವರೆಗೆ ಪ್ರತಿ ದಿವಸ ಪ್ರತಿ ಬಾರಿ ಅವರು ಕ್ಯಾಂಪಿಗೆ ಬರ್ತಾ ಇರುವಂಥದ್ದು ನಮ್ಮ NSSನ ಆ ಒಂದು ಸ್ಫೂರ್ತಿಯನ್ನು ಸೂಚಿಸ್ತದೆ. NSS ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತದೆ. ಇವತ್ತು ನಮಗೆ ಮ್ಯಾನೇಜ್ಮೆಂಟ್ ನೋಡಿರ್ಬೋದು, ಈ ಒಂದು ನಮ್ಮ ಕೊಠಡಿ ದೇಶದಲ್ಲೇ ಇಷ್ಟು ದೊಡ್ಡ ಕೊಠಡಿ ಇಲ್ಲ. ಬಹುಶಃ ಬ್ಯಾಂಡ್ ಸೆಟ್ ಇರುವಂಥದ್ದು ನಮ್ಮ NMCಯಲ್ಲಿ ಮಾತ್ರ. ಇದು ಬಹುಶಃ NCCಗೆ ಸರಿಸಟ್ಟಿಯಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ರಾಷ್ಟ್ರ ಮಟ್ಟದ ಪೆರೇಡ್ ಆಗಿರ್ಬೋದು, ರಾಜ್ಯ ಮಟ್ಟದ ಪೆರೇಡ್ ಆಗಿರ್ಬೋದು, ಹಲವಾರು ವಿದ್ಯಾರ್ಥಿಗಳು ಅಲ್ಲಿ NSSನ್ನು ಬಿಂಬಿಸಿದ್ದಾರೆ. ಅಲ್ಲಿ ಏನು ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ಏನು ನಮ್ಮ ರಾಷ್ಟ್ರಪತಿಗಳಿದ್ದಾರೆ, ಅವರೊಟ್ಟಿಗೆ ಭೋಜನ ಮಾಡಿದಂಥ ಕೀರ್ತಿ ನಮ್ಮ ಈ NSSಗೆ ಇದೆ. ಅಂಥ ಒಂದು ಅದ್ಭುತ ಶಕ್ತಿ ಇದೆ. ಬಹುಶಃ ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ NSS ಸರ್ವ ಋತು ಬಂದರಿದ್ದಾಗ ಎಲ್ಲ ಅವಕಾಶಗಳನ್ನು ತೆಗೆದುಕೊಳ್ತಾ ಇದೆ. ನಾನು ಕುಲ್ದೀಪ್ ಕಲ್ತಡ್ಕ, ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ. ಸುಳ್ಯ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಸುಳ್ಯ ತಾಲೂಕಿನಲ್ಲಿ ಏಕಮಾತ್ರ ವಿದ್ಯಾಸಂಸ್ಥೆಯಾಗಿ ಜೀವವಿಜ್ಞಾನ ಪದವಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇಲ್ಲಿ PU ನಂತರ ಜೀವವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡುವುದಿದ್ದರೆ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ, ಹಾಗೆಯೇ ಸಸ್ಯಶಾಸ್ತ್ರ ಮತ್ತು ರಸಾಯನಶಾಸ್ತ್ರ, ಬಾಟ್ನಿ, ಝುವಾಲಜಿ, ಬಾಟ್ನಿ, ಕೆಮಿಸ್ಟ್ರಿ ವಿಷಯವನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದು. 3 ವರ್ಷದ ಪದವಿ ಶಿಕ್ಷಣದ ಜೊತೆಗೆ ಒಂದಷ್ಟು ಜೀವನ ಶಿಕ್ಷಣವನ್ನು ಕೂಡ ಈ ವಿಭಾಗ ಕಲಿಸ್ಕೊಡ್ತಾ ಇದೆ.
ಅಂದರೆ ನಾವು ಪಠ್ಯ ಅಥವಾ ಪಠ್ಯದ ಜೊತೆಯಲ್ಲಿ ಪಠ್ಯೇತರ ವಿಷಯವನ್ನು ಕೂಡ ಹೇಳಿಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ನೇಚರ್ ಕ್ಲಬ್ ಸಂಸ್ಥೆಯ ಒಂದಷ್ಟು ಒಳ್ಳೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದೆ. ಹಾಗೆ ಶಿಕ್ಷಣವನ್ನು ಮುಂದುವರಿಸಿದಾಗ ಮುಂದೆ ಉಪನ್ಯಾಸಕರಾಗಿ ಹಾಗೆ ಸಂಶೋಧಕರಾಗಿ ಮುಂದುವರಿಯುವಂಥ ಅವಕಾಶ ಇದೆ. ನಾನು ಕೃತಿಕಾ ಕೆಜೆ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ಬಾಟನಿ ಒಂದು ಬೇಸಿಕ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ನಾವು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಡ್ವಾನ್ಸ್ಡ್ ಕೋರ್ಸಸ್. ಅಂದರೆ ಬಯೋಟೆಕ್ನಾಲಜಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಫುಡ್ ಸೈನ್ಸ್ ಇರ್ಬೋದು, ಅಥವಾ ಜೆನೆಟಿಕ್ಸ್ ಇರ್ಬೋದು, ಈ ಥರ ಯಾವುದೆಲ್ಲ ಅಡ್ವಾನ್ಸ್ಡ್ ಕೋರ್ಸಸ್ ಇದೆ ಇದನ್ನು ನೀವು ಡೈರೆಕ್ಟಾಗಿ ಪದವಿಯಲ್ಲೇ ಕಲಿಯೋ ಬದಲು ಪದವಿ ಶಿಕ್ಷಣದ ಸಮಯದಲ್ಲಿ ಈ ಬೇಸಿಕ್ ಕೋರ್ಸನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಹೈಯರ್ ಕ್ಲಾಸಸ್ಸಿಗೆ ಹೋದಾಗ, ಅಂದರೆ MScಗೆ ಹೋದಾಗ ತುಂಬ ಸಹಾಯಕವಾಗಿರ್ತದೆ. ನಮಸ್ತೆ, ನನ್ನ ಹೆಸರು ಅಕ್ಷತಾ ಬಿ, NMC ಝುವಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥೆ. ಕಾಲೇಜಿನಲ್ಲಿ ಮ್ಯೂಸಿಯಂ ಬಗ್ಗೆ ಅಥವಾ ಝುವಾಲಜಿ ಡಿಪಾರ್ಟ್ಮೆಂಟ್ನ ಮ್ಯೂಸಿಯಂ ಬಗ್ಗೆ ಹೇಳಬೇಕಾದ್ರೆ ಈ ಸುಳ್ಯ ತಾಲೂಕಲ್ಲಿ ಎಲ್ಲೂ ಈ ಥರದ ಒಂದು ಮ್ಯೂಸಿಯಮ್ಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಲ್ಯಾಬೊರೇಟರಿ ಬಗ್ಗೆ ಹೇಳಬೇಕಾದ್ರೆ ಇಟ್ ಈಸ್ ಸ್ಪೇಷಿಯಸ್ ಆ್ಯಂಡ್ ಇಟ್ ಈಸ್ ವೆಲ್ ಇಕ್ವಿಪ್ಡ್. ಸೊ ನಾವು ನಾಟ್ ಓನ್ಲಿ ಒಂದು ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲದೆ ಹೊರಗಡೆ ಆ್ಯಕ್ಟಿವಿಟೀಸ್ ಕೂಡ ನಾವು ಮಾಡ್ತೇವೆ. ಅದು ಫೀಲ್ಡ್ ವಿಸಿಟ್ ಇರ್ಬೋದು, ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು, ಅದಲ್ಲದೆ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಕೂಡ ಇಲ್ಲಿ ನಾವು ಕಂಡಕ್ಟ್ ಮಾಡ್ತೇವೆ. ನನ್ನ ಹೆಸರು ಅಜಿತ್ ಕುಮಾರ್, ನಾನು NMC ಝುವಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇದ್ದೇನೆ. ಇಲ್ಲಿ ಝುವಾಲಜಿ ಯಾಕೆ ಕಲಿಬೇಕಂದ್ರೆ ಅಲ್ಲಿ ತುಂಬ ಸ್ಕೋಪ್ಗಳಿದ್ದಾವೆ. ಒಂದು ಪ್ರಥಮವಾಗಿ ಹೇಳಬೇಕಂದ್ರೆ ಇಲ್ಲಿ ಒಂದು ಆ್ಯನಿಮಲ್ ಇದು ಬಿಹೇವಿಯರ್ ಹೇಗೆ ಆಗ್ತದೆ ಅಂತ ಹೇಳೋದನ್ನು ನಾವು ಕಲಿಬೋದು. ಒಂದು ನಾಯಿ ಹೇಗೆ ಬರ್ಬೋದು ಅಥವಾ ಅದು ಯಾವ ಥರ ನಮ್ಮೊಟ್ಟಿಗೆ ಬಿಹೇವಿಯರ್ ತೋರಿಸ್ಬೋದು, ಅದನ್ನೆಲ್ಲ ನಾವು ಇಲ್ಲಿ ಕಲಿಬೋದು. ಹಾಗೆ ಒಂದು ಝೂ ಕ್ಯೂರೇಟರ್ಸ್ ಅಂತ ಹೇಳ್ತೇವೆ. ಕ್ಯೂರೇಟರ್ಸ್ ಅಂದರೆ ಒಂದು ಝುವಾಲಜಿಕಲ್ ಪಾರ್ಕ್ ಅಂತ ಹೇಳ್ತೇವಲ್ಲ, ಈಗ ಒಂದು ನ್ಯಾಷನಲ್ ಪಾರ್ಕ್ ಅಂತ ಪಾರ್ಕ್ಗಳಲ್ಲೆಲ್ಲ ನಾವು ಒಂದು ಕ್ಯೂರೇಟರ್ಸ್ ಅಂತ ಹೇಳ್ತೇವೆ. ಅದೊಂದು ಆ್ಯನಿಮಲ್ಸ್ಗಳನ್ನು ಹೇಗೆ ಕ್ಯೂರ್ ಮಾಡೋದು ಅಥವಾ ಹೇಗೆ ಅದನ್ನೊಂದು ಉಂಡಾದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂಥದ್ದನ್ನು ಕೂಡ ಕಲಿತೇವೆ. ಹಾಗೆ ನಾವು ಇಲ್ಲಿಯ ನಮ್ಮ ಪರಿಸರದಲ್ಲಿರುವಂಥ ಡಿಫ್ರೆಂಟ್ ಯಾವುದು ಆ್ಯನಿಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಅಂಥದನ್ನೆಲ್ಲ ಇಲ್ಲಿ ಬಂದು ನಾವು ಕಲಿತೇವೆ. ಸೊ ಇಲ್ಲಿ ಮೇನ್ ಸ್ಕೋಪ್ ಅಂದರೆ ಒಂದು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಮತ್ತು ವೈಲ್ಡ್ ಲೈಫ್ ಬಗ್ಗೆ ಹೇಗೆ ಕಲಿಯುವುದು, ಅದರ ಬಗ್ಗೆ ಅಂದರೆ ಯಾವ ಥರ ಡಿಫ್ರೆಂಟ್ ಆ್ಯನಿಮಲ್ಸ್ಗಳು ಇರ್ತವೆ ಅಂಥದನ್ನೆಲ್ಲ ನಾವು ಕಲಿತೇವೆ. ಹಾಗೆ ಅದೇ ಪ್ರಕಾರ ಇಲ್ಲಿರುವ ಅಕ್ವೇರಿಯಮ್ಗಳನ್ನು ಕೂಡ ಕಲಿತೇವೆ. ಅಕ್ವೇರಿಯಮನ್ನು ಹೇಗೆ ಮೇಂಟೈನ್ ಮಾಡೋದು, ಯಾವ ಥರ ಅದರ ಬಗ್ಗೆ ಸ್ಟಡಿ ಮಾಡೋದು, ಅಂದರೆ ಪ್ಲ್ಯಾಂಟ್ಸ್ ಹೇಗೆ ಬರ್ತದೆ, ಫಿಶಸ್ ಹೇಗೆ ಬರ್ತದೆ, ಅದನ್ನೆಲ್ಲ ನಾವು ಇಲ್ಲಿ ಬಂದು ಕಲಿತೇವೆ. ನಮ್ಮಲ್ಲಿ ಸ್ಪೆಸಿಮನ್ಸ್ಗಳಿದ್ದಾವೆ ಮ್ಯೂಸಿಯಮಲ್ಲಿ. ಅಂಥ ಸ್ಪೆಸಿಮನ್ಸ್ ಇಲ್ಲಿ ಎಲ್ಲಿ ಕೂಡ ಇಲ್ಲ, ನಾನು ನೋಡಿದಾಗೆ ಇಲ್ಲಿ ಎಲ್ಲಿ ಕೂಡ ಇಲ್ಲ. ಇಲ್ಲಿ ಮಾತ್ರ ಅಂಥ ಕಲೆಕ್ಷನ್ಸ್ಗಳೆಲ್ಲ ಇದ್ದಾವೆ. ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯನಿಮಲ್ಸ್ ಕ್ಯಾನ್ ಬಿ ಸೀನ್ ಹಿಯರ್. ನಮಸ್ತೆ, ನಾನು ಹರ್ಷಕಿರಣ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ HOD ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಿದ್ರೆ ನಮ್ಮದು ಸ್ಪೇಷಿಯಸ್ ಆ್ಯಂಡ್ ವೆಲ್ ಎಕ್ವಿಪ್ ಲ್ಯಾಬೊರೇಟರಿ. ಈಗ ನಾವು ಇಡೀ ಸುಳ್ಯ ತಾಲೂಕಲ್ಲಿ ನೋಡಿದರೆ ಡಿಗ್ರಿ ಕಾಲೇಜಸಲ್ಲಿ ಕೆಮಿಸ್ಟ್ರಿ ಲ್ಯಾಬ್ ಇರೋದು ನಮ್ಮ ಕಾಲೇಜಲ್ಲಿ ಮಾತ್ರ, ಅದು ನಮ್ಮ ಸ್ಪೆಷಾಲಿಟಿ. ಸೊ ನಮ್ಮ ಲ್ಯಾಬಲ್ಲಿ 2 ಸೆಕ್ಷನ್ಸ್ ಇದೆ, ಇನ್ಆರ್ಗ್ಯಾನಿಕ್ ಆ್ಯಂಡ್ ಫಿಸಿಕಲ್ ಲ್ಯಾಬ್, ಇನ್ನೊಂದು ಆರ್ಗ್ಯಾನಿಕ್ ಲ್ಯಾಬ್ ಅಂತ. ಸೊ ಇನ್ಆರ್ಗ್ಯಾನಿಕ್ ಮತ್ತು ಫಿಸಿಕಲ್ ಲ್ಯಾಬಲ್ಲಿ ನಮ್ಮ ಹತ್ರ 16 ವರ್ಕ್ ಬೆಂಚಸ್ ಇದೆ. ಸೊ ಪ್ರತಿ ವರ್ಕ್ ಬೆಂಚಿಗೂ ವಾಟರ್ ಕನೆಕ್ಷನ್ ಮತ್ತು ಗ್ಯಾಸ್ ಕನೆಕ್ಷನ್ಸ್ ಇದೆ. ಹಾಗೆಯೇ ಫಿಸಿಕಲ್ ಲ್ಯಾಬಲ್ಲಿ ಕೂಡ ವಾಟರ್ ಕನೆಕ್ಷನ್ ಮತ್ತು ಇಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ. ಆ್ಯಂಡ್ ನಮ್ಮ ಹತ್ರ ಇನ್ನೊಂದು ವೆಲ್ ಎಕ್ವಿಪ್ಡ್ ಅಪಾರೇಟಸ್ ಇದೆ, ದಟ್ ಈಸ್ ಫ್ಯೂಮ್ ಹುಡ್ ಅಂತ. ಸೊ ಅದು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಸೇಫ್ಟಿ ಮೆಜರ್ಸಿಗೆ ಯೂಸ್ ಮಾಡ್ತೇವೆ. ನಾವೀಗ ಹಜಾರ್ಡಸ್ ಕೆಮಿಕಲ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಲ್ಯಾಬಲ್ಲಿ ಅದರಿಂದ ಬರೋ ಗ್ಯಾಸ್ ಅಥವಾ ಫ್ಯೂಮ್ಸ್ ಮಕ್ಕಳು ಇನ್ಹೇಲ್ ಮಾಡಿ ಅವರ ಹೆಲ್ತ್ ಹಾಳಾಗದಾಗೆ ನಾವು ಅದನ್ನು ಎಕ್ಸಾಸ್ಟ್ ಮಾಡಿ ಅಂದರೆ ಹೊರಗಡೆ ಕಳಿಸ್ಲಿಕ್ಕೆ ಆ ಅಪಾರೇಟಸನ್ನು ಯೂಸ್ ಮಾಡ್ತೇವೆ. ಮತ್ತು ನಾವಿಲ್ಲಿ ಮೇಯ್ನ್ ಆಗಿ ಮಕ್ಕಳಿಗೆ ಹೇಗೆ ಸೇಫ್ಟಿಯಾಗಿ ಮತ್ತು ಹೇಗೆ ಫೋಕಸ್ಡ್ ಆಗಿ ಪ್ರಾಕ್ಟಿಕಲ್ಸ್ ಎಲ್ಲ ಮಾಡಬೇಕು ಅಂತ ನಾವು ಹಾಗೆ ಜಾಗ್ರತೆ ವಹಿಸಿ ಹೇಗೆ ಮಾಡಬೇಕಂತ ನಾವಿಲ್ಲಿ ಟೀಚ್ ಮಾಡ್ತೇವೆ. ನಮಸ್ತೆ, ನನ್ನ ಹೆಸರು ಪಲ್ಲವಿ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ಮತ್ತೀಗ ಮಕ್ಕಳಿಗೆ ಒಂದು ಡೌಟ್ ಬರ್ಬೋದು, ಕೆಮಿಸ್ಟ್ರಿ ಮಾಡಿ ಏನು ಮಾಡಬಹುದು? ಕೆಮಿಸ್ಟ್ರಿ ಮಾಡಿದರೆ ತುಂಬ ಜಾಬ್ ಆಪರ್ಚುನಿಟಿಗಳಿವೆ. ಲೈಫ್ ಆ್ಯಕ್ಚುಲಿ ಹೇಳೋದಾದರೆ ಸೆಟಲ್ಡೆ. ಕೆಮಿಸ್ಟ್ರಿ ತೊಗೊಂಡ್ರೆ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡ್ಕೊಂಡು ಹೋದರೆ ನಿಮಗೆ ಹೊರಗಡೆ ಬೆಂಗಳೂರಲ್ಲ ಅಥವಾ ಯಾವುದೇ ಆಗಿರ್ಬೋದು ಹೊರಗಡೆ ವಾಸ್ಟ್ ಆಪರ್ಚುನಿಟಿ, ಇಂಡಸ್ಟ್ರೀಸ್ಗಳಿಗೆ ಹೋಗ್ಬೋದು. ಇನ್ನೂ ಹೈಯರ್ ಎಜುಕೇಷನ್ ಮಾಡಿಕೊಂಡ್ರೆ ಡಾಕ್ಟರೇಟ್ ಕೂಡ ಆಗ್ಬೋದು, ಅಲ್ಲದೆ ನಮ್ಮ ಹಾಗೆ ಲೆಕ್ಚರ್ಸ್ ಕೂಡ ಆಗ್ಬೋದು. ನಾನು ಎಲ್ಲ ಮಕ್ಕಳ ಜೊತೆ ಕೇಳ್ಕೊಳ್ತಾ ಇದ್ದೇನೆ, ಬನ್ನಿ ನಮ್ಮ ಕೆಮಿಸ್ಟ್ರಿಗೆ ಜಾಯ್ನ್ ಆಗಿ ನಮ್ಮ ಫ್ಯೂಚರನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ನಾನು ರತ್ನಾವತಿ ಡಿ, ವಾಣಿಜ್ಯಶಾಸ್ತ್ರ ವಿಭಾಗ ಮುಖ್ಯಸ್ಥೆ. ಪ್ರಾಂಶುಪಾಲರು ನಮ್ಮ ಡಿಪಾರ್ಟ್ಮೆಂಟ್ನವರೇ.
ಮಿಸ್ಟರ್ ಶ್ರೀಧರ್ ವಿ, ಮಿಸಸ್ ಗೀತಾ ಶೆಣೈ ಮತ್ತು ಮಿಸಸ್ ದಿವ್ಯಾ ಟಿ ಎಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಕಾಲೇಜಿನ ವಾಣಿಜ್ಯಶಾಸ್ತ್ರ ಪದವೀಧರರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ನಾನು ಪ್ರೊಫೆಸರ್ ಸತ್ಯಪ್ರಕಾಶ್, HOD ಆಫ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ನೆಹರು ಮೆಮೋರಿಯಲ್ ಕಾಲೇಜು. ನಾನು ಇಲ್ಲಿ ಸಾಧಾರಣವಾಗಿ ಈ ಕೋರ್ಸು BSc ಕೋರ್ಸು ಸ್ಟಾರ್ಟ್ ಆಗಿ ಇಷ್ಟು ವರ್ಷದಲ್ಲಿ ನನಗೆ 34 ವರ್ಷದಿಂದ ಈಚೆಗೆ ನಾನು ಇಲ್ಲಿ HOD ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ BSc ಕೋರ್ಸಲ್ಲಿ PMC ಮತ್ತು PMCS ಮತ್ತು BZC ಅನ್ನುವಂಥ 3 ಕಾಂಬಿನೇಷನ್ಗಳಿತ್ತು. ಈಗ NEP ಬಂದ ನಂತರ ಕಾಂಬಿನೇಷನ್ಗಳು ಅಥವಾ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟನ್ನು ಆಯ್ಕೆ ಮಾಡೋದರಲ್ಲಿ ಹೆಚ್ಚು ಅವಕಾಶ ಇರ್ತದೆ. ನಮಸ್ತೆ, ನಾನು ಅಶ್ವಿನಿ ಅಂತ ಹೇಳಿ, ಅಸಿಸ್ಟೆಂಟ್ ಪ್ರೊಫೆಸರ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್. ನಾನಿಲ್ಲಿ ಸಾಧಾರಣ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾವಿಲ್ಲಿ ನಮ್ಮ ಕೋರ್ಸಿಗೆ ಪೂರಕವಾದ ಈಗ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾಡೆಲ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತು ಸೆಮಿನಾರ್ ಕಾಂಪಿಟೇಷನ್ಸ್, ಮಕ್ಕಳಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯೂಸ್ ಮಾಡಿ ಸೆಮಿನಾರ್ಸ್ ಹೇಗೆ ಮಾಡುವಂಥದ್ದು ಅಂತ. ಅದೇ ಥರ ಬೇರೆ ಬೇರೆ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ಗೆ ಕಳಿಸುವಂಥದ್ದು, ಅಲ್ಲಿ ಕೂಡ ಅವರು ಪ್ರೈಸ್ ತಗೊಳ್ತಾ ಇದ್ದಾರೆ. ಹಾಗೆ ಬೇರೆ ಗೆಸ್ಟ್ ಫ್ಯಾಕಲ್ಟಿಗಳನ್ನು ಕರೆಸಿ, ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ಟಾಕ್ ಕೊಡಿಸುವಂಥದ್ದು, ಇಂತಹ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ. ಉಮೇಶ್ ಅಂತ, ಈ ಕಾಲೇಜಿನ ಲೈಬ್ರರಿಯ ಗ್ರಂಥಪಾಲಕ. ಗ್ರಂಥಾಲಯ ಎನ್ನುವಂಥದ್ದು ಒಂದು ಶಿಕ್ಷಣ ಸಂಸ್ಥೆಯ ಹೃದಯವಿದ್ದಂತೆ. ಒಂದು ಅತ್ಯುತ್ತಮವಾದಂಥ ಗ್ರಂಥಾಲಯ ನಮ್ಮ ಕಾಲೇಜಿನಲ್ಲಿ ಇದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ. ಸುಮಾರು 30,000ದಷ್ಟು ಗ್ರಂಥಗಳು ನಮ್ಮ ಕಾಲೇಜಿನ ಲೈಬ್ರರಿಯಲ್ಲಿ ಇದೆ. Hello everybody, myself Bhavya Manu Perumonda, HOD and Coordinator, Department of BCA. Today I am going to describe you a few points about the BCA department, like who can do BCA. So generally NMC college alli BCA admission tagoloru, which like who is eligible to do BCA course. So who has qualified second PUC qualified exam in any specialization like science, arts, commerce, or the specialization in computer science, they can seek admission in our college. So our college ge bandu join agbodu. The minimum 50 or like 45% above score iroru, they can opt BCA. Hello everyone, myself Diksha MD, Assistant Professor, Department of Computer Application. So BCA ge yarella barbodu anta already ma'am helidare. The thing is, after BCA ಆದಮೇಲೆ ಎಂತ ಅಂತ, ಎಲ್ಲೆಲ್ಲಿ ಜಾಬ್ ಅಪರ್ಚುನಿಟಿ ಉಂಟು ಅಂತ. ಆಫ್ಟರ್ ಕಂಪ್ಲೀಟಿಂಗ್ BCA ಯು ಕ್ಯಾನ್ ವರ್ಕ್ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್ ಅಥವಾ ಸಾಫ್ಟ್ವೇರ್ ಟೆಸ್ಟರ್ ಆಗಿ ಸಹ ವರ್ಕ್ ಮಾಡ್ಬೋದು. ಇವನ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಡೇಟಾ ಅನಾಲಿಸ್ಟ್ ಆಗಿ ಸಹ ವರ್ಕ್ ಮಾಡ್ಬೋದು. ಇವನ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಆಗಿ ಸಹ ವರ್ಕ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಪಾ AN, ವಿಭಾಗದ ಮುಖ್ಯಸ್ಥೆ. 13 ವರ್ಷಗಳಿಂದ ಈ ಕಾಲೇಜಿನಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಭಾಗ ಸಮಾಜ ಕಾರ್ಯ, BSW ಡಿಪಾರ್ಟ್ಮೆಂಟ್. ಈ ವಿಭಾಗಕ್ಕೆ ವಿದ್ಯಾರ್ಥಿಗಳು ಸೇರಿಕೊಳ್ಳಲು PUCಯಲ್ಲಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ 35%ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವಂತಹ ಯಾವುದೇ ವಿದ್ಯಾರ್ಥಿಗಳು ಈ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬಹುದು. ಈ ಪದವಿಯ ವಿಶೇಷತೆ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಬೇರೆ ಪದವಿಗಳಿಗಿಂತ ಇದೊಂದು ಭಿನ್ನವಾಗಿ ಅಂತ ಹೇಳ್ಬೋದು. ಅಂದರೆ ಇದೊಂದು ವೃತ್ತಿಪರ ಕೋರ್ಸ್ ಅಂತ ಹೇಳ್ತೇವೆ ನಾವು ಇದನ್ನು, ಪ್ರೊಫೆಷನಲ್ ಕೋರ್ಸ್ ಅಂತ. ಅಂದರೆ ವಿದ್ಯಾರ್ಥಿಗಳು ಕಲಿಕೆಯ ಹಂತದಲ್ಲಿಯೇ ತಮ್ಮ ಒಂದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು, ಅಂದರೆ ಈ ವಿಭಾಗದಲ್ಲಿ ಮುಖ್ಯವಾಗಿ ತರಗತಿಯ ಕಲಿಕೆಯ ಜೊತೆಗೆ ಕ್ಷೇತ್ರ ಕಾರ್ಯ ಅನ್ನುವಂಥದ್ದು, ಫೀಲ್ಡ್ ವರ್ಕ್ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಸಬ್ಜೆಕ್ಟ್ ಕೂಡ ಇಲ್ಲಿ ಸೇರಿರುವುದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯ ಹಂತದಲ್ಲಿಯೇ ವೃತ್ತಿಗೆ ಬೇಕಾಗಿರುವಂತಹ ಎಲ್ಲ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳುವಂತಹದ್ದು ಇದರ ವಿಶೇಷತೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶೋಭಾ. ಈ ಸಂಸ್ಥೆಯಲ್ಲಿ 13 ವರ್ಷದಿಂದ ನಾನು ಸಮಾಜ ಕಾರ್ಯ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಸಮುದಾಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಧಿಕಾರಿಗಳ ಜೊತೆಗೆ ಭೇಟಿಯನ್ನು ನೀಡುವಂಥದ್ದು, ಸಂದರ್ಶನಗಳನ್ನು ಮಾಡಿಸಿಕೊಳ್ಳುವಂಥದ್ದು, ತಮ್ಮಲ್ಲಿರುವಂತಹ ಕೌಶಲ್ಯಗಳಲ್ಲಿ
ಪ್ರಾತ್ಯಕ್ಷಿಕೆಗಳ ಚಟುವಟಿಕೆಗಳನ್ನು ಮಾಡಿಸುವಂಥದ್ದು. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಹೆಚ್ಚಿಸಲು ಈ ಸಮಾಜ ಕಾರ್ಯವು ಪೂರಕವಾಗಿದೆ. ನಾನು ಮಮತಾ HV NMC ಕಾಲೇಜಲ್ಲಿ ಹಿಂದಿ ಡಿಪಾರ್ಟ್ಮೆಂಟಲ್ಲಿ HOD ಆಗಿದ್ದೀನಿ. ಆಪ್ಷನ್ ಸಬ್ಜೆಕ್ಟ್ಸ್ ಕನ್ನಡ ಮತ್ತು ಹಿಂದಿ ಇದ್ದೆ. ಹಿಂದಿಯಲ್ಲಿ ತುಂಬ ಫ್ಯೂಚರ್ ಇದೆ. ಮುಂದಕ್ಕೆ ನೀವು ಎಲ್ಲಿ ಜರ್ನಿ ಹೋದರೂ ಯಾವುದೋ ಬೇರೆ ಸ್ಟೇಟಿಗೆ ಹೋದರೂ ಸಹ ಹಿಂದಿ ಥ್ರೂ ಆಗಿ ನೀವು ತುಂಬ ವಿಷಯವನ್ನು ತಿಳಿಬಹುದು. ಹಾಗಾಗಿ ನಿಮಗೆ ಏನೇ ಕಮ್ಯುನಿಕೇಷನ್ ಇದ್ದರೂ ಸಹ, ಅಂದರೆ ಪ್ರಾಬ್ಲಮ್ ಇದ್ದರೂ ಸಹ ಅದು ಸುಲಭವಾಗಿ ಹೇಳಿಕೊಡುವಂಥ ಪದ್ಧತಿ ನಮ್ಮ ಇಲ್ಲಿದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಭವ್ಯ PM. ನಾನು ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥೆ. ನಮ್ಮಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಒಂದು ಕಂಪಲ್ಸರಿ ಸಬ್ಜೆಕ್ಟ್. ಇಂಗ್ಲೀಷ್ ಈಗಿನ ಕಾಲಘಟ್ಟದಲ್ಲಿ ಈ ಗ್ಲೋಬಲ್ ವರ್ಲ್ಡಲ್ಲಿ ಇಂಗ್ಲೀಷ್ ಬಹಳ ಪ್ರಾಮುಖ್ಯವಾದಂತಹ ಭಾಷೆ. ನಾವು ಇಲ್ಲಿ ಸಿಲೆಬಸ್ಸಲ್ಲಿ ಇರುವ ರೀತಿಯಲ್ಲಿ ಜೊತೆಗೆ ಮಕ್ಕಳಿಗೆ ಕಮ್ಯುನಿಕೇಟಿವ್ ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಕಮ್ಯುನಿಕೇಟಿವ್ ಇಂಗ್ಲೀಷನ್ನು ಕೂಡ ಮಾಡ್ತೀವಿ. ಜೊತೆಗೆ ICT ಎನೇಬಲ್ಡ್ ಲಿಸ್ನಿಂಗ್ ಸ್ಕಿಲ್ಸ್ಗಳನ್ನ ಕೂಡ ನಾವು ಕೊಡ್ತೀವಿ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಅತ್ಯಗತ್ಯ ಆಗಿರೋದ್ರಿಂದ ಅವರ ಓವರಾಲ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತಹ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಮ್ಮಿಕೊಳ್ತೇವೆ. ನನ್ನ ಹೆಸರು ವಿಷ್ಣು ಪ್ರಶಾಂತ್ ಅಂತ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಸೊ ನಮ್ಮ BAಯಲ್ಲಿ ನಾವು ಆಫರ್ ಮಾಡ್ತಾ ಇರುವಂಥ ಕೋರ್ಸಸ್ ಯಾವುದೆಲ್ಲ ಅಂದರೆ ಒಂದು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಕನ್ನಡ, ಇಷ್ಟು ಪೇಪರ್ಸನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕೋರ್ಸಲ್ಲಿ ಎಲ್ಲ ವಿಭಾಗದಲ್ಲೂ ಬೇರೆ ಬೇರೆ ಪಾಠ್ಯಕ್ರಮಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ವಿಭಾಗ ಸಪ್ರೇಟ್ ಆಗಿದೆ ನಮ್ಮ ಇದರಲ್ಲಿ. ಅದೇ ರೀತಿಯಲ್ಲಿ ಲೈಬ್ರರಿಯಲ್ಲಿ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಲೈಬ್ರರಿ ಇರ್ಬೋದು, ಇದರಲ್ಲಿ ಸಹ ಬುಕ್ಸ್ ಇರ್ಬೋದು ಅಥವಾ ಆನ್ಲೈನಾಗಿ ನಾವೇನೆಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡಬೇಕು ಅಂಥದ್ದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಕನ್ನಡ ವಿಭಾಗವು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಕಲಿಸುವಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಇಲ್ಲಿ ನಮ್ಮ ಕಾಲೇಜಿಗೆ ಅದರದೇ ಆದ ವ್ಯತ್ಯಾಸ ಇದೆ. ಇಲ್ಲಿ ಹಲವಾರು ಪುಸ್ತಕಗಳನ್ನು ನಾವು ಕನ್ನಡ ವಿಭಾಗದಿಂದ ಪ್ರಕಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ನಮ್ಮಲ್ಲಿ ಕನ್ನಡ ಸಂಘ ಕೂಡ ಇದೆ. ಇದು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಕನ್ನಡವನ್ನು ಉಳಿಸುವ ಮತ್ತು ಬೆಳೆಸುವ ಕಾಯಕದಲ್ಲಿ ತೊಡಗಿದ್ದೇವೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಬರೆದು ಪತ್ರಿಕೆಗಳಿಗೆ ಬರೆಯುವಂಥದ್ದು, ಮ್ಯಾಗಝಿನ್ಗಳಿಗೆ ಬರೆಯುವಂಥದ್ದು, ಇಂಥ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡವನ್ನು ಬೆಳೆಸುವ ಮತ್ತು ಉಳಿಸುವ ಕೆಲಸ ನಮ್ಮ ಕಾಲೇಜಿನಲ್ಲಿ ವ್ಯವಸ್ಥಿತವಾಗಿ ಜರುಗ್ತಾ ಇದೆ. ನಮಸ್ಕಾರ. ನಾನು BBA ಡಿಪಾರ್ಟ್ಮೆಂಟ್ನ HOD ಅನಂತಲಕ್ಷ್ಮಿ ಮಾತಾಡ್ತಿರುವಂಥದ್ದು. BBA ಬಿಸ್ನೆಸ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದು 2008ರಲ್ಲಿ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಶುರುವಾದ ಕೋರ್ಸ್. 2016-17 ನಂತರ BBM ಅನ್ನುವಂಥ ಕೋರ್ಸು BBA ಆಗಿ ಕನ್ವರ್ಟ್ ಆಗಿರುವಂಥದ್ದು ಹೆಸರು. PUCಯಲ್ಲಿ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಇದರ ಪ್ರಯೋಜನವನ್ನು ಪಡೆಯಬಹುದು. ನಮಸ್ಕಾರ. ನಾನು ಹರಿಪ್ರಸಾದ್ ಅತ್ಯಾಡಿ. ಈ ಒಂದು ಕೋರ್ಸ್ನಲ್ಲಿ ಹೆಚ್ಚು ಜಾಬ್ ಆಪರ್ಚುನಿಟಿ ಇರುವ ಕಾರಣ ಈಗ ಅದನ್ನು AITಯಿಂದ ಅಫಿಲಿಯೇಷನ್ಸನ್ನು ಕೂಡ ಪಡ್ಕೊಂಡಿದೆ. ಪ್ಯೂರ್ಲಿ ಪ್ರೊಫೆಷನಲ್ ಕೋರ್ಸು. ನಾನು ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಹೇಳ್ಕೊಳ್ಳೋದು ಇಷ್ಟೇ, BBAಗೆ ಬಂದು ಸೇರಿ ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾನು ನಿವೇದಿತಾ, ಆಫೀಸ್ ಸೂಪರ್ಡೆಂಟಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 1976ರಿಂದ ಸ್ಟಾರ್ಟ್ ಆದಂತಹ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸರಿಸುಮಾರು 10,000ದಷ್ಟು ವಿದ್ಯಾರ್ಥಿಗಳು ಪದವಿಯನ್ನು ಪಡೆದು ಉನ್ನತ ಹುದ್ದೆಯಲ್ಲಿ ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ BA, BCom, BSc, BSW, BCA, BBA ಹೀಗೆ 6 ಪದವಿ ಕೋರ್ಸುಗಳನ್ನು ನಾವಿಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅತ್ಯಂತ ಕಡಿಮೆ ಬೋಧನಾ ಶುಲ್ಕದಲ್ಲಿ ವಿದ್ಯಾರ್ಥಿಗಳು ಪದವಿಯನ್ನು ಪಡೆದುಕೊಳ್ಳುವಂತಹ ಅವಕಾಶ ನಮ್ಮ ಕಾಲೇಜಲ್ಲಿದೆ. ನಮ್ಮ ಕಾಲೇಜಿನಲ್ಲಿ ವಿಶಾಲವಾದಂತಹ ಲೈಬ್ರರಿ, ಎಲ್ಲ ಲ್ಯಾಬೊರೇಟರಿಗಳು, ಹಾಗೆ AV ರೂಮ್, ICT ಕ್ಲಾಸ್ ರೂಮ್ಸ್ಗಳು, ಆಡಿಟೋರಿಯಂಗಳು, ಪ್ಲೇ ಗ್ರೌಂಡು, ಹೀಗೆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗುವುದಕ್ಕೆ ಏನೆಲ್ಲ ಫೆಸಿಲಿಟಿಗಳು ಬೇಕು ಅದೆಲ್ಲ ಫೆಸಿಲಿಟಿಗಳು ಕೂಡ ನಮ್ಮ ಕಾಲೇಜಿನಲ್ಲಿದೆ. ಹಾಗೆ ಹಲವಾರು ವಿದ್ಯಾರ್ಥಿಗಳು ಮ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಹಲವಾರು ಬಾರಿ ರ್ಯಾಂಕ್ಗಳನ್ನು ಪಡೆದುಕೊಂಡಿರುವುದು ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ. ಸ್ಪೋರ್ಟ್ಸ್ ಕೋಟದ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ.
NSS, NCC, ರೋವರ್ಸ್ ರೇಂಜರ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ಹಲವು ಅಸೋಸಿಯೇಷನ್ಗಳ ಅಡಿಯಲ್ಲಿ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವಿಶಾಲವಾಗಿರುವಂತಹ ಮೈದಾನದ ವ್ಯವಸ್ಥೆಯನ್ನು ಹೊಂದಿರುವ NMC ಸುಳ್ಯ ಕಾಲೇಜಿನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಕ್ರೀಡೆಗಳಲ್ಲಿ ಮಿಂಚಿರುವುದು ಮಾತ್ರವಲ್ಲದೆ ನುರಿತವಾಗಿರುವಂಥ ಕೋಚ್ಗಳೊಂದಿಗೆ ಇದೇ ಕಾಲೇಜಿನಿಂದ ವಿದ್ಯಾರ್ಥಿಗಳು ಪ್ರೋ ಕಬಡ್ಡಿಯಲ್ಲೂ ಕೂಡ ಆಡಿರುವಂತಹ ಸಾಧನೆಗಳನ್ನು ನಾವು ಗಮನಿಸಿಕೊಳ್ಳಬಹುದಾಗಿದೆ. ಹಾಯ್, ನಾನು ನಿಮ್ಮ ಅಭಿಷೇಕ್, ಜೈಪುರ್ ಪಿನ್ ಪ್ಯಾಂಥರ್ ಆಟಗಾರ. ನಾನು NMCಲಿ ಕ್ರೀಡಾಪಟುವಾಗಿ ಕಲಿತರೆ ಇಲ್ಲಿ ಕಲಿಯೋದಕ್ಕೆ ಕಬಡ್ಡಿ ಕಲಿಯೋದಕ್ಕೆ ತುಂಬ ಒಳ್ಳೆ ಅವಕಾಶ ಇದು. ಒಳ್ಳೆ ಹೆಲ್ಪ್ ಮಾಡ್ತಾರೆ. ನಮಗೆ ಗೊತ್ತಿಲ್ಲದ ಆಟಗಾರರಿಗೆ ಒಳ್ಳೆ ಅವಕಾಶ ಕೊಟ್ಟು ಒಳ್ಳೆ ಇವನು ಹುಡುಗ ಮಾಡ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಅದು ನಮಗೆ ಒಳ್ಳೆ ಒಪಿನಿಯನು ಮತ್ತು ಒಳ್ಳೆ ತರಬೇತಿಗಾರರಿಗಿರೋಂಥ ಒಳ್ಳೆ ಕೆಪಾಸಿಟಿ ನಮಗೆ NMC ತುಂಬ ಹೆಲ್ಪ್ ಮಾಡಿದೆ. NMCಗೆ ಬನ್ನಿ, ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ರತನ್ ಅಂತ. ನಾನು ಇಲ್ಲಿ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಈಗ ಸ್ಟಡಿ ಮಾಡಿಕತ್ತು ಈಗ 4 ಇಯರ್ಸ್ ಆಯಿತು. ಸ್ಪೋರ್ಟ್ಸ್ ಆಗಿ ನಾನು ಜಾಯ್ನ್ ಆಗಿದ್ದೆ ಇಲ್ಲಿ ಸ್ಪೋರ್ಟ್ಸ್ ಕೋಟದಲ್ಲಿ. ಇಲ್ಲಿ ನಾಗರಾಜ್ ಸರ್ ನಮಗೆ ಕೋಚ್ ಆಗಿದ್ದಿದ್ದು. ನಾನು ಇಲ್ಲಿಂದ ಖೇಲೋ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ ಯೂನಿವರ್ಸಿಟಿಯಲ್ಲಿ. ಈ ವರ್ಷ 16 ವರ್ಷದ ನಂತರ ಗೋಲ್ಡ್ ಮೆಡಲ್ ಸಹ ಆಗಿದೆ ನಮಗೆ. ಇಲ್ಲಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ನಾಯ್ಕ್ ಅಂತ. ನಾನು ಕಬಡ್ಡಿಲಿ NIS ಆಗಿದೆ. NIS ಕೋಚಾಗಿ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ 20 ರಿಂದ 24 ಜನ ಇಲ್ಲಿ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ. ಅವರು ಕಲಿಯುವಂಥವ್ರು. ಹಾಗೆ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಕ್ರೀಡಾಕೂಟದಲ್ಲಿ ಅವರಿಗೆ ನಾವೊಂದು ಎಜುಕೇಷನ್ ಹಾಗೆ ಈ ರೀತಿ ಕಬಡ್ಡಿ ತರಬೇತಿನ ನೀಡ್ತಾ ಇದ್ದೀವಿ. ನಮಗೆ ನಮ್ಮ ಮ್ಯಾನೇಜ್ಮೆಂಟಿಂದ ಅಕ್ಷಯ್ KC ಅವರವರು ನಮಗೆ ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವರ ಒಂದು ಅಂಡರಲ್ಲಿ ನಾವು ಈ ತರಬೇತಿಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ನನ್ನ ತರಬೇತಿಯಲ್ಲಿ ಪ್ರೋ ಕಬಡ್ಡಿ ಜೈಪುರ್ ಪಿಂಕ್ ಪ್ಯಾಂಥರ್ಸನ್ನು ಪ್ರತಿನಿಧಿಸಿದಂಥ ಅಭಿಷೇಕ್ ES ಅವರು ಇದ್ದಾರೆ. ಹಾಗೆ ರತನ್ ನಾಯ್ಕ್ ಇದ್ದಾನೆ. ಈ ಒಂದು ನಮಗೆ ಇಲ್ಲಿ ಒಂದು ಅಪರ್ಚುನಿಟಿ ಸಿಗಲಿಕ್ಕೆ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜು ತುಂಬ ಸಹಾಯ ಮಾಡಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಸಹ ಈ ಕಾಲೇಜಲ್ಲಿ ಇದೆ. ಆದ್ದರಿಂದ ನೀವು ಬನ್ನಿ. ಪ್ರೊಫೆಸರ್ ಎಂ ಬಾಲಚಂದ್ರಗೌಡ ಅಂತ, ನಿವೃತ್ತ ಪ್ರಾಂಶುಪಾಲರು, ನೆಹರು ಸ್ಮಾರಕ ಮಹಾವಿದ್ಯಾಲಯ ಸುಳ್ಯ. ಕಾಲೇಜಿನ ಪ್ರಾಂಶುಪಾಲರಾಗಿ 1985ರಿಂದ 2002 ತನಕ 17 ವರ್ಷ ಕೆಲಸ ಮಾಡಿದ್ದೇನೆ. ಆ ನಂತರ ನಿರಂತರವಾಗಿ ಈ ಕಾಲೇಜಿನ ಸಂಪರ್ಕ ಇಟ್ಟುಕೊಂಡಿದ್ದೇನೆ. ಈ ಕಾಲೇಜಿಗೆ ಒಳ್ಳೆಯ ಭವಿಷ್ಯ ಇದೆ. ನುರಿತ ಅಧ್ಯಾಪಕರಿದ್ದಾರೆ. ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾ ಇದೆ. ಸಾಧನೆಯ ಗುರುತಿನಿಂದ ನಾವು ಆದಷ್ಟು ಮಕ್ಕಳನ್ನು ಇಲ್ಲಿ ಸೇರಿಸಿಕೊಂಡು ಕಾಲೇಜಿನ ಭವಿಷ್ಯತ್ತಿಗೆ ಕೆಲಸ ದುಡಿಯುವಂಥ ಪ್ರತಿಜ್ಞೆಯನ್ನು ನಮ್ಮ ಅಧ್ಯಾಪಕರು ಮಾಡಿದ್ದಾರೆ. I am Joseph Babu, President of Student Union Council NMC. I am blessed to be in this college. Our college provides well-managed, well-maintained campus, good infrastructure facilities, and advanced technologies in the education gives us great knowledge. I am Yashika GP and I am the Secretary of Student Union here. So when it comes to education, it's my pleasure to be here, a part of NMC. We have a lot of facilities, not only in education but also in extracurricular activity also. We have very good experienced faculties, very good faculties of laboratories with more than 50 specimens, varieties of chemicals, equipments, everything. Not only for the education but also for extracurricular activities like culture, talents, and we have many wings like NSS, NCC and YRC and also Rovers and Rangers. There are a lot of students in our college who made a college feel proud in national level and also in state level in NCC and NSS also. And in our department, I'm a BSc student. In our department, we conduct various education trips like trekking and study tours where we use it to learn with nature. What we do in our laboratories, practicals, we get a chance to do it in the open areas like in nature. We learn about nature, not only about the subject but also about nature, what happens outside the book. Everything in the world we get know. Then later our college has been conducting various career guidance programs like after the completion of this degree, what
profession we have to choose in order to become success in our career, and various career guidance also, and about your future and what you have to done. Everything the college gives a very good facilities to us. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ ಮೇಲೆ ಯಾರು ಕೂಡ PUC ಆದ ನಂತರ ಡಿಗ್ರಿಗೆ ಬರಬೇಕಂದ್ರೆ NMC ಅನ್ನುವಂಥ ಕಾಲೇಜನ್ನು ಮಿಸ್ ಮಾಡಲ್ಲ. 1976ರಲ್ಲಿ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಕನಸಿನ ಕೂಸಾಗಿ ಪ್ರಾರಂಭಗೊಂಡಿರುವಂತಹ ಈ NMC ಸಂಸ್ಥೆ 2 ವರ್ಷದಲ್ಲಿ 50 ವರ್ಷಗಳನ್ನು ಪೂರೈಸ್ತಾ ಇದೆ. ಸುಮಾರು 50,000ಕ್ಕಿಂತಲೂ ಅಧಿಕವಾಗಿರುವಂತಹ ವಿದ್ಯಾರ್ಥಿಗಳು ಬಂದು ಕಲಿತು ಹೋಗಿರ್ಬೋದು. ಇಲ್ಲಿ ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಗಟ್ಟಿಗೊಳಿಸಿರ್ಬೋದು. ಹಾಗಿದ್ರೆ PUC ಆಗಿ ಯಾವ ಕಾಲೇಜನ್ನು ನಾನಿನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಯೋಚನೆಗಳು ನಿಮ್ಮ ತಲೆಯಲ್ಲಿ ಇದ್ದರೆ ತಾವುಗಳು ಜೀವನದಲ್ಲಿ ಬೆಳಗುವುದಕ್ಕೆ ಅವಕಾಶಗಳನ್ನು ಕಲ್ಪಿಸಿರ್ತಕ್ಕಂಥ ಕಾಲೇಜ್ NMC ಸುಳ್ಯ. ಇಷ್ಟೆಲ್ಲ ಮಾಹಿತಿ ಬಂದ ನಂತರ ಯಾರು ಕೂಡ ಮಿಸ್ ಮಾಡಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ನಿಮ್ಮ ಏನೇ ಯೋಚನೆಗಳಿದ್ರೂ ಬದಿಗಿಟ್ಟು ಸುಳ್ಯದಲ್ಲಿರುವಂತಹ NMC ಕಾಲೇಜ್ ಸುಳ್ಯವನ್ನು ನೀವು ಮುಂದಿನ ಪದವಿಯ ಶಿಕ್ಷಣಕ್ಕಾಗಿ ಚೂಸ್ ಮಾಡಿಕೊಳ್ಳಿ ಅಂತ ನಾವು ಕೂಡ ನಮ್ಮ ಕಡೆಯಿಂದ ಕೊಡ್ತಕ್ಕಂಥ ಸಜೆಷನ್ ಒಂದಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ಭವಿಷ್ಯದಲ್ಲಿ ತಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ ನನ್ನ ಜೊತೆಗೆ ವಿಡಿಯೋದಲ್ಲಿ ಸಾಥ್ ಕೊಟ್ಟಿರುವಂತಹ ಯಶ್ ಫೋಟೋಗ್ರಫಿ, ಮುರಳೀಕೃಷ್ಣ ಹಾಗೆಯೇ ರಕ್ಷಿತ್ ಅವರಿಗೂ ಧನ್ಯವಾದದೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಶಿಕ್ಷಣದೊಂದಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿ ಅಂತ ಹೇಳಿಕೊಳ್ತಾ ನಿಮ್ಮ ಆಯ್ಕೆ PUC ಆದ ನಂತರ ಏನೇ ಇದ್ರೂ ಕೂಡ NMC ಸುಳ್ಯ. ಥ್ಯಾಂಕ್ ಯು.